ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ಬಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಈ ದಿವಸ ದಾಸವರೇಣ್ಯರಾಗಿರತಕ್ಕಂತಹ ವಿಜಯದಾಸಾರ್ಯರ ಆರಾಧನಾ ಮಹೋತ್ಸವ. ವಿಜಯದಾಸರನ್ನ ಭೃಗು ಋಷಿಗಳ ಅಂಶಸಂಭೂತರು ಎಂಬುದಾಗಿ ಕರೆಯಲಾಗ್ತದೆ. ಕನ್ನಡ ವಾಂಗ್ಮಯ ಪ್ರಪಂಚಕ್ಕೆ, ಮಾಧ್ವ ವಾಂಗ್ಮಯ ಪ್ರಪಂಚಕ್ಕೆ ಅದ್ಭುತವಾಗಿರತಕ್ಕಂತಹ ಕೊಡುಗೆಗಳನ್ನು ವಿಜಯದಾಸರು ಕೊಟ್ಟಿದ್ದಾರೆ. ವಿಜಯದಾಸರ ಪೂರ್ವೇತಿಹಾಸಗಳೆಲ್ಲರಿಗೂ ಗೊತ್ತೇ ಇದೆ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಚೀಕಲಪರವಿಯಲ್ಲಿ ಇವರು ಅವತಾರ ಮಾಡ್ತಾರೆ. ಜನ್ಮನಾಮ ದಾಸಪ್ಪ ಎಂಬುದಾಗಿ, ಕೂಸಿ ಮಗ ದಾಸ ಎಂಬುದಾಗಿ ಕರೀತಾ ಇದ್ರಂತೆ. ತಂದೆ ತಾಯಿಗಳು, ಅವರ ತಂದೆ ಸೀನಪ್ಪ ಮತ್ತು ತಾಯಿ ಕೂಸಮ್ಮ ಅಂತ ಬಹಳ ಬಡತನದಲ್ಲಿದ್ದರು ಅವರೆಲ್ಲ. ಮತ್ತು ಅದನ್ನೆಲ್ಲ ನಮ್ಮೆಲ್ಲ ಗೊತ್ತೇ ಇದೆ. ಆಮೇಲೆ ಕಾಶಿಗೆ ಹೋಗಿ ಅದ್ಭುತವಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ಸಂಪಾದನೆ ಮಾಡಿ ಬಂದ ಮೇಲೆ ನಿನ್ನ ಒಲಿಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಅಂಥೇಳಿ ಹಾಡನ್ನು ಮಾಡ್ತಾರೆ. ಇಡೀ ಯಾರು ಅವರಿಗೆ ಔಮರ್ಯಾದೆಯನ್ನು ಮಾಡಿದ್ರು ಅವರೇ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಮಾಡಿದರು ಅಂತ ಅವರ ಇತಿಹಾಸದಲ್ಲಿ ಕೇಳ್ತೇವೆ, ಅವರ ಚರಿತ್ರೆಯಲ್ಲಿ ನೋಡ್ತೇವೆ. ತಮ್ಮ 72ನೇ ವಯಸ್ಸಿನಲ್ಲಿ ಉತ್ತರಾದಿ ಮಠದ ಪುಣ್ಯಪುರುಷರಾದಂತಹ ಪ್ರಾತಸ್ಮರಣೀಯರಾದಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ದರ್ಶನವನ್ನು ಮಾಡ್ತಾರೆ. ಅವರಿಂದ ಅನುಗ್ರಹೀತರಾಗ್ತಾರೆ ಅಂತ ಅವರ ಚರಿತ್ರೆಯಲ್ಲಿ ನೋಡ್ತೀವಿ. ಇನ್ನು ಇವರ ಕೃತಿಗಳ ಬಗ್ಗೆ ಹೇಳೋದಾದರೆ 25,000ಕ್ಕೂ ಹೆಚ್ಚು ದೇವರ ನಾಮಗಳನ್ನು, ಅನೇಕ ಸುಳಾದಿಗಳನ್ನು, ಉಗಾಭೋಗಗಳನ್ನು ನಮಗೆ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, 25,000ಕ್ಕೂ ಹೆಚ್ಚು ಅಲ್ವಾ. ಇವರಿಗೆ ಸುಳಾದಿದಾಸರು ಎಂಬುದಾಗಿಯೇ ಕರೀತಾರೆ. ಅನೇಕ ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಸುಳಾದಿಗಳನ್ನು ಕೇಳಬಹುದು. ಆ ಸುಳಾದಿಗಳ ಹೆಸರನ್ನು ನಮ್ಮ ಕಿವಿಗಳ ಮೇಲೆ ಹಾಕ್ಕೊಂಡ್ರೆ ನಮ್ಮ ಕರ್ಣ ಪಾವನವಾಗ್ತದೆ. ಮತ್ತು ಕಪಿಲ ಸುಳಾದಿ, ನರಸಿಂಹ ಸುಳಾದಿ, ದುರ್ಗಾ ಸುಳಾದಿ, ವಾಯು ಸುಳಾದಿ, ಹರಿದಾಸ ಲಕ್ಷಣ ಸುಳಾದಿ, ಗುರು ಭಕುತಿ ಸುಳಾದಿ, ಹಯಗ್ರೀವ ಸುಳಾದಿ, ಧನ್ವಂತ್ರಿ ಸುಳಾದಿ, ಪರಶುರಾಮ ಸುಳಾದಿ, ವೇದವ್ಯಾಸ ಸುಳಾದಿ, ನೈವೇದ್ಯ ಸುಳಾದಿ, ಮಂಗಳ ಸ್ನಾನ ಸುಳಾದಿ, ಮತ್ತು ಇವೆಲ್ಲ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಮಹಾತ್ಮ ಸುಳಾದಿ, ಸ್ತೋತ್ರ ಸುಳಾದಿ, ತತ್ವಾಭಿಮಾನ ದೇವತಾ ಸುಳಾದಿ, ತಾರತಮ್ಯ ಸುಳಾದಿ, ಸೃಷ್ಟಿ ಪ್ರಕರಣ ಸುಳಾದಿ, ಮತ್ತು ಉಪಾಸನಾ ಸುಳಾದಿ, ತೀರ್ಥಕ್ಷೇತ್ರ ಸುಳಾದಿ, ಆತ್ಮನಿವೇದನ ಸುಳಾದಿ, ಮತ್ತು ಆಪತ್ತು ಪರಿಹಾರ ಸುಳಾದಿ, ಮತ್ತು ಅಪಮೃತ್ಯು ಪರಿಹಾರ ಸುಳಾದಿ ಇತ್ಯಾದಿ. ನೋಡಿ, ಇದಿಷ್ಟು ಸ್ವಲ್ಪ ಮಾತ್ರ ಹೇಳ್ತೀನಿ ಅಷ್ಟೇ, ಜಾಸ್ತಿ ಆಗ್ತಾ ಹೋಗ್ತದೆ ಅಂತ. ಸುಳಾದಿ ಅಂತಂದರೆ ಪರಮಾತ್ಮನನ್ನ ತಿಳಿಸುವಂತಹ ಒಳಸುಳಿಯ ಹಾದಿ ಎಂಬುದಾಗಿ, ಪರಮಾತ್ಮನನ್ನು ತಕ್ಷಣ ತಿಳ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ಇಂತಹ ಬೇಕಾದಷ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಭಾಗಣ್ಣದಾಸರು, ಮೋಹನದಾಸರು, ಪಂಗನಾಮದಾಸರು, ಇವರು ರಾಮಚಂದ್ರಪ್ಪ, ಮತ್ತು ಕೊಡಲಿ ಮಧ್ವಾಚಾರ್ಯ ಅಂದರೆ ಮಧ್ವೇಶ ವಿಠಲ ಎಂಬುದಾಗಿದ್ದರು. ಶೇಷಗಿರಿದಾಸರು, ಹಯಗ್ರೀವ ವಿಠಲರು, ಮತ್ತು ಮೊದಲ ಕಲ್ಲು ದಾಸರು, ಮೊದಲ ಕಲ್ಲು ಮೊದಲ ದಾಸರು ಅಂತ ಅಂದರೆ ವಿಠಲದಾಸರು ಅಂತ. ಇವರೆಲ್ಲರೂ ಕೂಡ ಇವರ ಶಿಷ್ಯ ಸಂಪತ್ತು ಅಂತ ತಿಳ್ಕೊಳ್ಬೇಕು. ಇಷ್ಟು ಇವರ ಮಹಿಮೆ. ಇವರು ಸತ್ಯಾಭಿನವ ತೀರ್ಥರನ್ನ ನೋಡಿದ್ದಾರೆ, ಸತ್ಯಪೂರ್ಣ ತೀರ್ಥರನ್ನ ನೋಡ್ತಾರೆ, ಸತ್ಯಬೋಧರನ್ನ ನೋಡಿದ್ದಾರೆ, ಸತ್ಯ ವಿಜಯ ತೀರ್ಥರನ್ನ ನೋಡಿದ್ದಾರೆ, ಸತ್ಯಪ್ರಿಯ ತೀರ್ಥರು
ರಾಯರ ಮಠದ ಸುಮತೀಂದ್ರ ತೀರ್ಥರನ್ನ ನೋಡಿದ್ದಾರೆ, ಉಪೇಂದ್ರ ತೀರ್ಥರನ್ನ ನೋಡಿದ್ದಾರೆ, ವಾದೀಂದ್ರ ತೀರ್ಥರನ್ನ ನೋಡಿದ್ದಾರೆ, ವಸುಧೇಂದ್ರ ತೀರ್ಥರನ್ನ ನೋಡಿದ್ದಾರೆ, ಮತ್ತು ವ್ಯಾಸ ತತ್ವಜ್ಞ ತೀರ್ಥರನ್ನ ನೋಡಿದ್ದಾರೆ. ಇವರೆಲ್ಲರನ್ನು ಕೂಡ ಇಂತಹ ಎಲ್ಲರನ್ನ ಸಂಪರ್ಕ, ಇಂತಹ ಇಷ್ಟು ಮಹಾ ಪರಮ ಪೂಜ್ಯರ ಸತ್ಸಂಗ ಇವರಿಗೆ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಇವರ ಚರಿತ್ರೆಯಲ್ಲಿ ಗೊತ್ತಾಗ್ತದೆ. ಇಂಥ ವಿಜಯದಾಸರ ಸ್ಮರಣೆನೇ ನಮ್ಮ ಉತ್ತಮವಾಗಿರ್ತಕ್ಕಂತಹ ನಮಗೆ ಜ್ಞಾನಾಭಿವೃದ್ಧಿಗೆ ಅನುಕೂಲ ಆಗ್ತದೆ. ಅವತ್ತು ಅವರ ಸ್ಮರಣೆ ಮಾಡಿದ್ದೇ ನಿಜವಾಗಿರ್ತಕ್ಕಂಥ ಆರಾಧನೆ ಆಗ್ತದೆ. ಅಂತಹ ಮತ್ತು ಚೀಕಲ ಪರ್ವಿಯ ತಪೋಮೂರ್ತಿಯಾದಂತಹ ವಿಜಯದಾಸರ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ವಿಜಯದಾಸ ಅನುಗ್ರಹ ಪ್ರಾಪ್ತಿರಸ್ತು.